ದೇವರು ನಾಯಿಯನ್ನು ಸೃಷ್ಟಿಸಿದಾಗ ನೀನು ಜನರ ಮನೆ ಬಾಗಿಲಿಗೆ ಹೋಗಿ ಬೊಗಳಬೇಕು ಎಂದು ಅದಕ್ಕೆ ಹೇಳಿದನು. ಇದಕ್ಕಾಗಿ ನಾನು ನಿನಗೆ 20 ವರ್ಷಗಳ ಜೀವನವನ್ನು ನೀಡುತ್ತಿದ್ದೇನೆ. ಆಗ ನಾಯಿ ಹೇಳಿತು, ದೇವರೇ, ನನ್ನ ಜೀವನಕ್ಕೆ 10 ವರ್ಷಗಳು ಸಾಕು, ನಾನು 20 ವರ್ಷ ಬದುಕಿ ಏನು ಮಾಡಲಿ? ದೇವರು ಸರಿ ಎಂದನು. ಮಂಗನನ್ನು ಸೃಷ್ಟಿಸುವಾಗ ದೇವರು ಹೇಳಿದನು, ನೀನು ಜನರನ್ನು ನಗಿಸಬೇಕು ಮತ್ತು ಇದಕ್ಕಾಗಿ ನಾನು ನಿನಗೆ 20 ವರ್ಷಗಳ ಜೀವನವನ್ನು ನೀಡುತ್ತಿದ್ದೇನೆ. ಮಂಗವು ಹೇಳಿತು, ದೇವರೇ, ನನ್ನ ಜೀವನಕ್ಕೆ 10 ವರ್ಷಗಳು ಸಾಕು. ದೇವರು ಸರಿ ಎಂದನು. ಅದೇ ರೀತಿ ಹಸುವನ್ನು ಸೃಷ್ಟಿಸುವಾಗ ದೇವರು ಹಸುವಿಗೆ ಹೇಳಿದನು, ನೀನು ನಿನ್ನ ಇಡೀ ಜೀವನ ಕಷ್ಟಪಟ್ಟು ದುಡಿದು ನಿನ್ನ ಮಕ್ಕಳನ್ನು ಸಾಕಬೇಕು ಮತ್ತು ಅವರಿಗೆ ಹಾಲು ಕುಡಿಸಬೇಕು. ಇದಕ್ಕಾಗಿ ನಾನು ನಿನಗೆ 60 ವರ್ಷಗಳ ಜೀವನವನ್ನು ನೀಡುತ್ತಿದ್ದೇನೆ. ಹಸು, ಭಗವಂತ, 60 ವರ್ಷ ಬೇಡ, 20 ವರ್ಷ ಸಾಕು. ಮನುಷ್ಯನ ಸರದಿ ಬಂದಾಗ ಭಗವಂತ, ನಿಮಗೆ 20 ವರ್ಷ ಜೀವನ, ತಿಂದು ಕುಡಿದು ಮಜಾ ಮಾಡಿ. ಮನುಷ್ಯ, ಭಗವಂತ, 20 ವರ್ಷ ಚಿಕ್ಕ ಜೀವನದಿಂದ ಏನಾಗುತ್ತದೆ? ಭಗವಂತ, ನಾಯಿ ಕೋತಿಯ ಉಳಿದ 10 ಪ್ಲಸ್ 10 ವರ್ಷ, ಹಸುವಿನ 40 ವರ್ಷ ನೀನು ಇಟ್ಟುಕೋ. ಹೀಗಾಗಿ ಮನುಷ್ಯ ಮೊದಲ 20 ವರ್ಷ ತಿಂದು ಕುಡಿದು ಮಜಾ ಮಾಡುತ್ತಾನೆ. ಆದರೆ ಅವನಿಗೆ ಹಸುವಿನಿಂದ ಸಿಕ್ಕ ಮುಂದಿನ 40 ವರ್ಷಗಳಲ್ಲಿ ಅವನು ಹಸುವಿನಂತೆ ತುಂಬಾ ಶ್ರಮಿಸ್ತಾನೆ ಮತ್ತು ತನ್ನ ಮನೆಯನ್ನು ಪೋಷಿಸ್ತಾನೆ. ಅವನಿಗೆ ಮಂಗನಿಂದ ಸಿಕ್ಕ ಮುಂದಿನ 10 ವರ್ಷಗಳಲ್ಲಿ ಮನುಷ್ಯ ಮಂಗನಂತೆ ತನ್ನ ಮೊಮ್ಮಕ್ಕಳನ್ನು ನಗಿಸ್ತಾನೆ. ಮತ್ತು ಅವನಿಗೆ ನಾಯಿಯಿಂದ ಸಿಕ್ಕ ಕೊನೆಯ 10 ವರ್ಷಗಳಲ್ಲಿ ಮನುಷ್ಯ ವೃದ್ಧನಾಗ್ತಾನೆ ಮತ್ತು ನಾಯಿಯಂತೆ ಬಾಗಿಲಲ್ಲಿ ಬಿದ್ದಿರ್ತಾನೆ. ಕಾಮೆಂಟ್ನಲ್ಲಿ